ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ ನೋಡ್ರಿ. ನಾನು ಒಂದು ಮಾತನ್ನ ಹೇಳ್ತೇನೆ, ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದ್ರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ ನೋಡ್ರಿ. ನಾನು ಒಂದು ಮಾತನ್ನ ಹೇಳ್ತೇನೆ, ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದ್ರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ ನೋಡ್ರಿ. ನಾನು ಒಂದು ಮಾತನ್ನ ಹೇಳ್ತೇನೆ, ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದ್ರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ ನೋಡ್ರಿ. ನಾನು ಒಂದು ಮಾತನ್ನ ಹೇಳ್ತೇನೆ, ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದ್ರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.